ನಮಸ್ಕಾರ, ವೆಲ್ಕಮ್ ಟು RM.Kannada ಯೂಟ್ಯೂಬ್ ಚಾನಲ್. 4 ವರ್ಷದ ನಂತರ ಈಗ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಟ್ಯಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದ್ದು ವಿಜಯನಗರ ಡಿಸ್ಟಿಕ್ನ ಅಗರಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಶ್ರೀ ಕೊಟ್ರೇಶ್ವರ ಚಿತ್ರಮಂದಿರದಲ್ಲಿ ಟ್ಯಾಕ್ಸಿಕ್ ಸಿನಿಮಾವನ್ನು ನಾಳೆಯಿಂದ ಪ್ರದರ್ಶನಕ್ಕೆ ಇಡಲಾಗಿದೆ. ಸ್ಪೆಷಲ್ ಆಗಿ ಫ್ಯಾನ್ಸ್ಗೋಸ್ಕರನೇ ಬೆಳಗ್ಗೆಯಿಂದ 7 ಗಂಟೆ ಶೋಗೆ ಒಂದು ಫ್ಯಾನ್ಸ್ ಶೋ ಅಂತಾನೆ ನಮ್ಮ ಚಿತ್ರಮಂದಿರದ ಮಾಲೀಕರಾದ ಕೊಟ್ರೇಶ್ ಅಣ್ಣ ಅವರು ಈಗ ಒಂದು ಹೊಸ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಬೇಸಿಕಲಿ ನಮ್ಮ ಅಗರಬೊಮ್ಮನಹಳ್ಳಿಯಲ್ಲಿ ಫ್ಯಾನ್ ಶೋಗಳು ನಡೆದು ತುಂಬಾ ವಿರಳ. ಆದ್ರೆ ಈಗ ರಾಕಿಂಗ್ ಸ್ಟಾರ್ ಯಶ್ ಅವರ ಮೂಲಕ ಮತ್ತು ನಮ್ಮ ಚಿತ್ರಮಂದಿರದ ಮಾಲೀಕರ ಮೂಲಕ ಫ್ಯಾನ್ ಶೋಗೆ ಹೊಸದಾಗಿ ಒಂದು ಅಭಿಯಾನವನ್ನು ಶುರು ಮಾಡ್ತಾ ಇದ್ದಾರೆ. ಯಾಕಂದ್ರೆ 4 ವರ್ಷ ನಂತರದ ಸಿನಿಮಾಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದ್ದು ರೆಗ್ಯುಲರ್ ಶೋಗಿಂತ ಫ್ಯಾನ್ ಶೋಗೆ ಸ್ವಲ್ಪ ಮನ್ನಣೆಯನ್ನು ಕೊಟ್ಟರೆ ಅಭಿಮಾನಿಗಳಿಗೆ ಇದೊಂದು ಖುಷಿಯ ವಿಷಯವಾಗಿದ್ದು, ಅದಲ್ಲದೇ ಫ್ಯಾನ್ಸ್ಗೋಸ್ಕರನೇ ಒಂದು ವಿಶೇಷವಾದಂಥ ಪ್ರದರ್ಶನವಾಗುತ್ತೆ. ಅದಲ್ಲದೇ ಹೆಚ್ಚು ಜನ ಜಮಾವಣೆ ಆಗೋದ್ರಿಂದ ನಮ್ಮ ಫ್ಯಾನ್ ಶೋಗೆ ಬರೀ ಫ್ಯಾನ್ಸ್ಗಳು ಬೆಳಿಗ್ಗೆ 7 ಗಂಟೆಗೆ ಬರೀ ಫ್ಯಾನ್ಸ್ಗಳು ಬಂದಾಗ ಒಂದು ವಿಜೃಂಭಣೆಯ ಆಚರಣೆ ಸಹ ಆಗುತ್ತೆ ಅನ್ನೋದು ಅಣ್ಣವರ ಒಂದು ಅಭಿಪ್ರಾಯ. ಅಣ್ಣ ನಮಸ್ತೆ, ವೆಲ್ಕಮ್ ಟು ನಮಸ್ತೆ. ಅಣ್ಣ, ಹೇಗ್ ಅನ್ಸುತ್ತೆ ಈಗ 4 ವರ್ಷದ ನಂತರ? ಮೊದಲನೇದಾಗಿ ಬ್ರದರ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಾವು ಆಕ್ಚುಲಿ ಹಗರಿಬೊಮ್ಮನಹಳ್ಳಿ ಅವರು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಈ ಚಾನಲ್ ಮುಖಾಂತರ. ಹಾಗೆಯೇ ಒಬ್ಬ ಸಾಮಾನ್ಯ ಬಸ್ ಡ್ರೈವರ್ ಮಗ ಆಗಿರ್ತಕ್ಕಂಥ ಯಶ್ ಅವರು ನಮ್ಮ ಕನ್ನಡದ ಹೆಮ್ಮೆ. ಅವರು ರಾಷ್ಟ್ರ ಮಟ್ಟದಲ್ಲಿ ಈ ರೀತಿಯಾಗಿ ಸುದ್ದಿ ಮಾಡ್ತಾ ಒಂದು ಕನ್ನಡ ಚಲನಚಿತ್ರವನ್ನು ಇಂಗ್ಲೀಷ್, ಹಿಂದಿ, ತಮಿಳ್, ಮಲಯಾಳಿ ಮುಖಾಂತರ ಒಂದು ರಿಲೀಸ್ ಬರ್ತಾ ಇದ್ದಾರೆ. ಪ್ರೇಕ್ಷಕ ದೇವರುಗಳಲ್ಲಿ ನಾವು ಕೇಳ್ತಾ ಇರೋದಿಷ್ಟೇ, ಈ ಇಂದಿನ ದಿನಮಾನದಲ್ಲಿ ಚಿತ್ರಮಂದಿರಗಳು ನಡೆಸೋದು ತುಂಬ ಕಷ್ಟ ಇದೆ. ಅಂಥ ಸಂದರ್ಭದಲ್ಲಿ ಯಶ್ ಅವರು ಒಂದು ಒಳ್ಳೆ ಸಿನಿಮಾ ತರ್ತಾ ಇದ್ದಾರೆ. ದಯವಿಟ್ಟು ಅಭಿಮಾನಿ ದೇವರುಗಳು ಚಿತ್ರಮಂದಿರಕ್ಕೆ ಬಂದು ಚಿತ್ರ ವೀಕ್ಷಣೆ ಮಾಡಬೇಕಂತ ಈ ಚಾನಲ್ ಮೂಲಕ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬನ್ನಿ. ಸದಾ ನಿಮ್ಮ ಪ್ರೋತ್ಸಾಹ ಕೊಟ್ರೇಶ್ವರ ಚಿತ್ರಮಂದಿರದ ಮೇಲೆ ಯಾವಾಗಲೂ ಇದೆ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮುಂದುವರಿಯಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಟಾಕ್ಸಿಕ್ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ, ಕನ್ನಡ ಉಳಿಸಿ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಈಗ ಪ್ರಸ್ತುತ ವಿದ್ಯಮಾನದಲ್ಲಿ ಹೇಳ್ಬೇಕಂದ್ರೆ ಕನ್ನಡದ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದು ಸಣ್ಣದಾದ ಕಂಪ್ಲೇಂಟ್ ಇತ್ತು. ಬಟ್ ನೋಡಿ, ಟಾಕ್ಸಿಕ್ ಸಿನಿಮಾದ ಅಬ್ಬರ ಯಾವ ಮಟ್ಟಿಗೆ ಇದೆ ಅಂದ್ರೆ ನಮ್ಮ ಈ ಊರಿನಲ್ಲೇ ಈಗ ಫ್ಯಾನ್ ಶೋ 7 ಗಂಟೆಗೆ ಬೆಳಗ್ಗೆನೆ ಜನ ಜಮಾವಣೆ ಆಗೋ ಸಾಧ್ಯತೆ ತುಂಬಾ ಇದೆ. ಈ ಫ್ಯಾನ್ ಶೋವನ್ನು ಅರೇಂಜ್ ಮಾಡ್ತಾ ಇರೋದು ಒಂದೇ ಕಾರಣಕ್ಕೆ, ಯಾಕಂದ್ರೆ ಫ್ಯಾನ್ಸ್ಗಳು ಚಿತ್ರಮಂದಿರಕ್ಕೆ ಅಭಿಮಾನಿಗಳು ಖುಷಿ ಪಡಿಸೋದೇ ನಮ್ಮ ದೇವೋದ್ದೇಶ. ಅಭಿಮಾನಿಗಳು ಖುಷಿ ಪಟ್ರೆ ನಾವು ಖುಷಿ ಪಡ್ತೀವಿ. ಯಾಕಂತಂದ್ರೆ ನಿಮ್ಮ ಖುಷಿನೇ ನಮ್ಮ ಖುಷಿ. ಇದೆ. ಈ ಬರೀ ಟಾಕ್ಸಿಕ್ ಸಿನಿಮಾ ಅಂತ ಅಲ್ಲ, ನಾವು ದಶಕಗಳಿಂದ ನೋಡ್ತಾ ಬಂದಿದ್ದೀವಿ. ನಮ್ಮ ಕೊಟ್ರೇಶ್ ಅಣ್ಣವರು ಶ್ರೀ ಕೊಟ್ರೇಶ್ವರ ಚಿತ್ರಮಂದಿರದಲ್ಲಿ ಕನ್ನಡ ಸಿನಿಮಾಗಳಿಗೆ ಮನ್ನಣೆ ಕೊಡ್ತಾನೆ ಬಂದಿದ್ದಾರೆ. ಮುಂಚೆಯಿಂದ ಪ್ರತಿಯೊಂದು ಕನ್ನಡ ಸಿನಿಮಾಕ್ಕೂ ತಮ್ಮ ಕೈಲಾದಷ್ಟು ಸಪೋರ್ಟ್ ಅನ್ನು ಮಾಡ್ತಾ ಬಂದಿದ್ದಾರೆ. ಕನ್ನಡ ಸಿನಿಮಾದ ಅಳಿವು ಉಳಿವಿಗೋಸ್ಕರ ಹೋರಾಡ್ತಾ ಇರುವಂತಹ ಚಿತ್ರಮಂದಿರದಲ್ಲಿ ನಮ್ಮ ಶ್ರೀ ಕೊಟ್ರೇಶ್ವರ ಚಿತ್ರಮಂದಿರ ಸಹ ಒಂದು. ನೀವು ಏನೇ ಹೇಳಿ, ಕನ್ನಡ ಚಿತ್ರ ಒಂದು ತೆರೆಗೆ ಬರ್ತಾ ಇದೆ ಅಂದಾಗ ನಮಗೆ ಮೊದಲಿಗೆ ಮೈಂಡಿಗೆ ಬರೋದು ಶ್ರೀ ಕೊಟ್ರೇಶ್ವರ ಚಿತ್ರಮಂದಿರ, ನಮ್ಮ ಕನ್ನಡದ ನಮ್ಮ ಹಗರಿಬೊಮ್ಮನಹಳ್ಳಿಯ ಕೊಟ್ರೇಶ್ವರ ಚಿತ್ರಮಂದಿರ. ಹಾಗಾಗಿ ಶ್ರೀ ಕೊಟ್ರೇಶ್ವರ ಚಿತ್ರಮಂದಿರಕ್ಕೆ ಹಣ ಒಳ್ಳೆ, ಅಪಾರ್ಟ್ ಫ್ರಮ್ ಫ್ಯಾನ್ಸ್, ನಿಮಗೂ ಒಳ್ಳೆ ಬಿಸ್ನೆಸ್ ಆಗಲಿ. ಸಿನಿಮಾ ನಾನು ಒಬ್ಬ ಸಿನಿಮಾದ ನಿರ್ದೇಶಕ ನಿರ್ಮಾಪಕನಾಗಿ ಅದರ ನೋವು ಏನಂತ ಗೊತ್ತಿದೆ. ಸಿನಿಮಾ ಒಳ್ಳೆ ಬಿಸ್ನೆಸ್ ಆಗಲಿ ಅನ್ನೋದು ಈಗ ನನ್ನಲ್ಲಿರುವಂತಹ ಒಂದು ದೇವರಲ್ಲಿ ಬೇಡ್ಕೊಂತೀನಿ. ಕಾರಣ ಏನಂದ್ರೆ ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ ಅನ್ನೋರಿಗೆ ಈ ಒಂದು ಫ್ಯಾನ್ ಶೋ ಒಂದು ತಕ್ಕದಾದಂತಹ ಉತ್ತರ. ಈ ತರ ಫ್ಯಾನ್ ಶೋಗಳು ಹುಟ್ಟಿಕೊಳ್ಳೋದು ಕನ್ನಡ ಚಿತ್ರರಂಗದ ಏಳಿಗೆಗೆ ಹೊಸ ಯುಗವನ್ನೇ ಶುರು ಮಾಡಲಿದೆ. ನಾಳೆ ಬೆಳಿಗ್ಗೆ ಫ್ಯಾನ್ ಶೋ 7 ಗಂಟೆಗೆ ಶುರುವಾಗಲಿದ್ದು, ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ, ಸಿನಿಮಾ ನೋಡಿ, ಖುಷಿ ಪಡಿ. ಸಿನಿಮಾ ಇಷ್ಟ ಆಯ್ತಾ ಮತ್ತೆ ಇನ್ನೊಂದು ಶೋಗೆ ಬನ್ನಿ, ಸಿನಿಮಾ ನೋಡಿ. ಯಾರು ದಯವಿಟ್ಟು ಚಿತ್ರಮಂದಿರಗಳಲ್ಲಿ ಯಾರು ತುಣುಕುಗಳನ್ನ ರೆಕಾರ್ಡ್ ಮಾಡಬೇಡಿ ಪ್ಲೀಸ್. ತಮ್ಮಲ್ಲಿ ನಾನು ಅಣ್ಣವ್ರ ಮುಖಾಂತರ ಮತ್ತು ನಾನು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಯಾವ್ದೇ ರೀತಿ ಕ್ಲಿಪ್ಪಿಂಗ್ ಗಳನ್ನ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಬೇಡಿ. ಇದು ಒಂದು ನಾವೇ ನಮ್ಮ ಸಿನಿಮಾಗಳನ್ನ ಹಾಳು ಮಾಡ್ಕೊಳ್ಳುವಂತಹ ಒಂದು ದುಸ್ಥಿತಿಗೆ ಬರುತ್ತೆ. ಅದೇ ಕಾರಣಕ್ಕೆ ಕೈ ಮುಗಿದು ನಿಮ್ಮಲ್ಲಿ ಕೈ ಜೋಡಿಸಿ ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ಯಾವುದೇ ಕ್ಲಿಪ್ಪಿಂಗ್ಸ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಒಟ್ಟಾರೆಯಾಗಿ ಟಾಕ್ಸಿಕ್ ಸಿನಿಮಾಗೆ ನಮ್ಮ ಥಿಯೇಟರ್ ಮುಖಾಂತರ, ನಮ್ಮ ಅಣ್ಣರ ಥಿಯೇಟರ್ ಮುಖಾಂತರ ಒಂದು ಬೆಸ್ಟ್ ವಿಷಸ್ ಏನಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ, ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಲಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಒಂದು ಉತ್ತಮವಾದಂತಹ ಭವಿಷ್ಯವಿದ್ದು, ರಾಕಿಂಗ್ ಸ್ಟಾರ್ ಯಶ್ ಅವರು ಕನ್ನಡದ ಹಿರಿಮೆಯನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. ನಮ್ಮ ಚಿತ್ರಮಂದಿರದ ಮುಖಾಂತರ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಒಳ್ಳೆಯದಾಗ್ಲಿ. ಗಾಡ್ ಬ್ಲೆಸ್ ಯು. ನೋಡ್ತಾ ಇರಿ RM.Kannada ಯೂಟ್ಯೂಬ್ ಚಾನಲ್. ಅಣ್ಣ ನಮಸ್ತೆ. ಥ್ಯಾಂಕ್ ಯು.